ಇನ್ನೊಂದು ಗುಣ ಕೂಡ ಅಬ್ರಾಮ್ ಏನಾಯ್ತು ಗೊತ್ತಾ? ಅಬ್ರಾಮ್ ಮತ್ತೆ ಇಸ್ಸಾಕ್ ಇಬ್ರು ಇರ್ತಾರ. ಇಸ್ಸಾಕ್ಗ ಅವಾಗ ಹುಟ್ಟಿರ್ತಾನ. ಇಸ್ಸಾಕ್ ಮುದ್ದಾಗ ಬೆಳೆಸ್ಕೊಂತಿರ್ತಾನ. ಅಸಲು ಅಬ್ರಾಮ್ ಸಂತಾನ ಇರೋದಿಲ್ಲ. ಎಷ್ಟು 99 ವರ್ಷ ಆಗೋವರೆಗೆ ಅಬ್ರಾಮ್ ಸಂತಾನ ಇಲ್ಲ. ಅವಾಗಾಗಿ ಕೇಳಿ ದೇವರು ಆಶೀರ್ವಾದದಿಂದ ಇಸ್ಸಾಕನ್ ಪಡ್ಕೊಂಡಿದ್ದಾಗ ಸರಿ ಒಬ್ಬೇ ಮಗನಲ್ಲ ಚೆನ್ನಾಗಿ ಬೆಳೆಸ್ಕೊಂತಿರ್ತಾನೆ. ಆ ಟೈಮ್ನ ದೇವ್ರೊಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಇಸ್ಸಾಕನ್ ನನಗೆ ಬಲಿ ಕೊಡಂತ. ಹೆಂಗಿರ್ತದೆ ಹೇಳು? ಅಷ್ಟು ವಯಸ್ಸಾದ ಮೇಲೆ ಒಂದಾನೊಂದು ಮಗು ಹುಟ್ಟಿದ್ರೆ ಆ ಮಗುನ ಕೂಡ ನನಗೆ ಬಲಿ ಕೊಡಂತ ಹೇಳಿ ಕೇಳಿದ್ರೆ ಹೆಂಗಿರ್ತದೆ ತಂದೆ ಮನಸ್ಸು? ಆದ್ರೆ ಏನ್ ಮಾಡ್ತಾನೆ ಗೊತ್ತಾ ಅಬ್ರಾಮ್? ಸರದೇವ ಕೊಟ್ಟಿರೋದು ನೀನು, ನಿನಗೆ ಕೊಡ್ತೀನಿ ದೇವ ಅಂತೇಳಿ ಆ ಮಾತು ಹಂಗೆ ಬೀದ ನಾವು ತೋರಿಸ್ತೀವ? ನಿಜ ತೋರಿಸ್ತೀವ? ಅಸಲು ತೋರಿಸೋದು. ದೇವ್ರು ನಮ್ಗೆ ಕನಸಿನಲ್ಲಿ ಬಂದು ನಿನ್ನ ಮಗನ್ನ ನನಗೆ ಸಮರ್ಪಿಸಂತ ನೀನು ಕೇಳ ನನಗೂ ಏನು ಮಾಡ್ತೇವೆ? ಇದೇನೋ ಕೆಟ್ಟ ಕನಸಿದು, ಒಳ್ಳೆ ಕನಸಲ್ಲ. ಒಳ್ಳೆ ಕನಸಲ್ಲ ಇದು. ನನಗೆ ಏನೋ ಸಾತಾನ ಏನೋ ನನಗೆ ಕನಸು ಕೊಡ್ತಾನ ಅನ್ಕೊಂಡು ಇನ್ನೊಂದ್ಸರಿ ಕೇಳಿದ್ರೆ ಕೂಡ ದೇವ ಬೇಕಾದ್ರೆ ನನ್ನ ಕೇಳು, ನಾನು ಬೇಕಾದ್ರೆ ನಿನಗೆ ಏನಾದರೂ ಮಾಡಂದ್ರೆ ಮಾಡ್ತೀನಿ. ನನ್ನ ಮಗನ ಬೇಡಯ್ಯ, ನನ್ನ ಮಕ್ಕಳು ಬೇಡಯ್ಯ, ಹೌದಾ? ಆದ್ರೆ ಏನಂತ ಹೇಳ್ತಾನೆ ಗೊತ್ತಾ ಅಬ್ರಾಮ್? ನೀನು ಕೊಟ್ಟು ನಿನಗೆ ಕೊಡ್ತೀನಿ ಅಂತ. ಅದು ಅಬ್ರಾಮ್ನಲ್ಲಿ ದೇವ್ರಿಗೆ ಇಷ್ಟ ಆಗುತ್ತೆ. ಅಲ್ಲಿ ಇಸಾಕಿನ ತಗೊಂಡಿಲ್ಲ, ದೇವರು ತಗೊಂಡಿಲ್ಲ. ಯಾವಾಗಾದ್ರೂ ಅಬ್ರಾಮು ಸರದೇವ ಕೊಡ್ತೀನಿ ಅಂತೇಳಿ ಅಂದನಲ್ಲ, ಅವಾಗೆ ಸಮರ್ಪಿಸ್ಬಿಟ್ಟಾನಂತ. ಆಮೇಲೆ ಅವಾಗೆ ಸಮರ್ಪಿಸ್ಬಿಟ್ಟಾನ. ನೀನು ಯಾವಾಗಾದ್ರೂ ಕೊಡ್ತೀನಿ ಅಂತ ಅಂದೇ ಅಲ್ಲ ಅಬ್ರಾಮ್, ಅವಾಗೆ ನಿನ್ನ ಮಗನ್ ನನಗೆ ಕೊಟ್ಬಿಟ್ಟಿ ಅಂತ ದೇವರು. ಆಮೇಲೆ ಅದಕ್ಕೆ ಹೇಳ್ತಾನ, ಬೇಡಪ್ಪ ಮುಟ್ಟಬೇಡ, ನಿನ್ನ ಮಗನ ಮೇಲೆ ಕೈ ಕೂಡ ಬಿಡಬೇಡ ಅಂತ ಹೇಳ್ತಾನೆ ದೇವರು. ಅಬ್ರಾಮ್ ಹಂಗೆ ಸ್ಟಾಪ್ ಮಾಡ್ತಾರೆ. ಅದಕ್ಕೆ ಅಬ್ರಾಮ್ ಭಕ್ತಿ ನನ್ನ ಮೆಚ್ಚಿನ, ಅಬ್ರಾಮ್ನಲ್ಲಿರೋ ವಿಶ್ವಾಸ ನನ್ನ ಮೆಚ್ಚಿನ. ಅದಕ್ಕೆ ಅಬ್ರಾಮ್ನಲ್ಲಿರೋ ಆ ನೀತಿ, ಆ ಭಕ್ತಿನ ನೋಡಿ ಅವ್ರ ವಂಶ ನಾನು ಆಶೀರ್ವದಿಸ್ತೀನಿ ಅಂತ. ಆಮೇಲೆ ಹಾಗಾಗಿ ಒಬ್ಬ ವ್ಯಕ್ತಿನಲ್ಲಿರೋ ಭಕ್ತಿ ನೋಡೋಣ, ನಮ್ಮಲ್ಲಿ ಕೂಡ ಅದು ಕಾಣಬಹುದು. ಇವಾಗ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ನಮಗೇನು ಆ ಬಲಿ ಕೊಡು ಅದು ಕೊಡು ಅಂತೇಳಿ ಕೇಳೋದಿಲ್ಲ. ಆದ್ರೆ ಅಕಸ್ಮಾತ್ ನಿನ್ ಮಗನ ನನಗೆ ಸೇವೆ ಕೊಡ ಅಂತ ಕೇಳ್ದ ಅನ್ಕೋ, ನನ್ನ ಸೇವೆ ಮಾಡಕ್ ನಿನ್ ಮಗನ್ ಸಮರ್ಪಿಸು ಅಂತ ಕೇಳ್ದ ಅನ್ಕೋ, ಅವಾಗ ದೇವ ನಾನೇನು ಇಂಜಿನಿಯರು, ಡಾಕ್ಟ್ರು, ಬ್ಯಾಂಕ್ನಾಗ ಇದ್ರಾಗ ಕೆಲಸ ಮಾಡ್ಬೇಕಂತ ನನ್ನ ಮಗನ್ ನಾನು ಅನ್ಕಂತಿದ್ದೀನಿ. ನೀನ್ ನೋಡಿದ್ರೆ ನೀನ್ ಸೇವೆ ಮಾಡ್ಬೇಕು ಅನ್ಕಂತಿದ್ದೀನಿ ಅಂತ ಕೇಳ್ತೀಯಲ್ಲ. ಪ್ರತಿಯೊಂದು ತಾಯಿಯಂದ್ರು ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಸೇವೆಗಂದ್ರೆ ಫಸ್ಟ್ ಬೇಡ ಅಂತಾರೆ. ಏನ್ ಸೇವೆಯ ಕಷ್ಟ, ನಿಂದೆಗಳು, ಅವಮಾನಗಳು, ಅಲ್ಲಿ ಊರು ತಿರುಗಬೇಕು, ಸ್ವಾರ್ಥ ಹೇಳ್ಬೇಕು, ಕಷ್ಟಪಡ್ಬೇಕು, ಎಲ್ಲ ಇದಕ್ಕೆ ಭಯರಿರ್ತಾರ, ಅವಮಾನ ಪಡಿಸಿರ್ತಾರ, ದುಃಖ ಪಡಿಸಿರ್ತಾರ. ಇವೆಲ್ಲ ನನ್ನ ಮಗಗೆ ಅವಸರ. ಯಾವುದೋ ಒಂದು ಉದ್ಯೋಗ ತಗೊಂಡೊಂದು ಗೌರ್ಮೆಂಟ್ ಉದ್ಯೋಗ ಸಣ್ಣ ದೇಶನಾಗ ಕುತ್ಕೊಂಡು ತಿಂಗಳಾದ್ರೂ ಸಂಬಳ ಬರುತ್ತೆ, ಹೆಂಡತಿ ಮಕ್ಳು ಆರಾಮ್ಸೆ ಇದ್ರೆ ಸಾಕಲ್ಲ. ದಿನಾ ಚರ್ಚೆಗೆ ಬರ್ತೀವಿ ದೇವ, ಬೇಕಾದ್ರೆ ಕಾಣಿಕೆ ಕೊಡ್ತೀವಿ, ನಿನ್ಗೆ ಏನ್ ಬೇಕಾದ್ರೆ ಸಹಾಯ ಮಾಡ್ತೀವಿ, ನಾವು ಎಲ್ಲ ಮಾಡ್ತೀವಿ. ನಮ್ಮ ಆಲೋಚನೆಗಳು. ಆದ್ರೆ ಸೇವೆ ಎಲ್ಲ ಆಗ್ತಾವ? ಪ್ರತಿ ತಂದೆ ತಾಯಿ ಅದನ್ನೇ ಆಸೆ ಪಡ್ತಾರೆ. ಆದ್ರೆ ದೇವರು ಇಲ್ಲ, ನಿನ್ನ ಮಗ ನನಗೆ ಬೇಕು, ಸೇವೆಗಾಗಿ ಸಮರ್ಪಿಸು ಅಂತ ಕೇಳಿದಾಗ ಧಾರಾಳವಾಗಿ ಕೊಡಕ್ಕೆ ನಾವು ಸಿದ್ಧರಾಗಿರೋದು. ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನೈತೆ ಈ ಲೋಕದಾಗ? ಅಬ್ರಾಮ್ ಅದನ್ನೆಲ್ಲ ಮಾಡೋದು. ಬಲಿ ಕೊಡಂದ್ರೆ ಏನು? ನನಗೆ ಕೊಟ್ಟುಬಿಡು, ನನ್ನ ಸೇವೆ ಕೊಡು, ನಾನು ಉಪಯೋಗ ಪಾತ್ರರಾಗಿ ನಾನು ಮಾಡ್ಕೊಂತೀನಿ. ಅದು ಇಸಾಕನು ಕೊಡ್ತಾನೆ. ಆ ರೀತಿ ನಾವು ಕೊಡಕ್ಕೆ ಸಿದ್ಧರಾಗಿರ್ಬೋದು. ನಿನ್ನ ಸಲುವಾಗಿ ಸಾಕ್ಷಿ ದಿಸ್ತಾರಲ್ಲ, ಅದಕ್ಕಿಂತ ಉನ್ನತವಾದದ್ದು ಏನೈತೆ ನಮಗೆ? ನನ್ನ ಮಕ್ಕಳು ನಿನ್ನ ನಾಮನ ಪ್ರಕಟಿಸುವಂತ ಮಕ್ಕಳಾಗ್ತಾರಂದ್ರೆ ಅದಕ್ಕಿಂತ ಉನ್ನತವಾದದ್ದು ಏನೈತೆ? ಭಾರಿ ಒಂದು ನೋಡಿ ಹುಟ್ಟಿದಾಗಿದ್ದ ಫಸ್ಟ್ ಏನ್ ಮಾಡ್ತಾರೆ ಹೇಳು? ಇವನ್ನ ಯಾವುದೋ ಒಂದು ಪ್ರಯೋಜನ ಮಾಡಬೇಕು, ಇವನು ಚೆನ್ನಾಗಿ ಓದಿಸ್ಬೇಕು. ಓದಿಸೋದು ಮಾಡೋದು ತಪ್ಪಂತ ನಾನು ಹೇಳ್ತಿಲ್ಲ, ಮಾಡಿಸ್ಬೇಕು. ಆದರೆ ದೇವ್ರ ಆಜ್ಞೆಗೆ ನಾವು ಆ ರೀತಿ ವಿಧೇಯರಾಗ್ತಿದೀವ? ಅಟ್ಲೀಸ್ಟ್ ಒಂದು 2-3 ಅದಾರಂದ್ರೆ ಒಬ್ಬನನ್ನ ಅದ್ರಾಗ ನಾನು ಒಂದು ಸೇವಕನಾಗಿ ಮಾಡಬೇಕು. ನನ್ನ ಮಗನ ಅನೇಕ ಜೀವಿತಗಳು ನಾನು ರಕ್ಷಣೆಯಲ್ಲಿ ನಡೆಸುವಂತೆ ನನ್ನ ಮಗ ಒಂದು ಸೇವೆಗಾಗಿ, ದೇವ್ರ ಸೇವೆಗಾಗಿ ನಿಂತ್ಕೋಬೇಕು ಅನ್ನೋ ಮನಸ್ಸು ನಮ್ಮಲ್ಲಿ ಇರೋದು. ಆ ಭಕ್ತಿ ನೋಡೋಣ ಅನ್ಕೋ, ನಿನ್ನಿಂದ ನಿನ್ನ ಸಂತಾನದಿಂದ ದೇವ್ರು ಆಶೀರ್ವದಿಸ್ತಾನಲ್ಲ. ಈ ಲೋಕದಲ್ಲಿ ನಾವು ಏನು ಸಂಪಾದಿಸಿದ್ರು ಕೂಡ
ಅದೊಂದಿನ ಬಿಟ್ಟು ಹೋಗ್ಬೇಕು. ಇಲ್ಲಿದ್ದ ನಾವ್ ಏನ್ ತಗೊಂಡೋಗ್ತೀವಿ ಗೊತ್ತಾ? ನಾವು ಸಂಪಾದಿಸಿರೋ ಪ್ರತಿ ಆತ್ಮ ಕೂಡ ನಾವು ಅಲ್ಲಿ ತಗೊಂಡೋಗ್ತೀವಿ. ಆಮೇಲೆ ನಿನ್ಗೆ ಎಷ್ಟೇ ಸಂಪಾದಿಸಿಲ್ಲ ಆಸ್ತಿ, ನಮ್ 3-6 ಇದನ್ನ ತಗೊಂಡೋಗಿ ನಮ್ಗೆ ಹಾಕ್ತಾರ ಅಷ್ಟೇ ತಪ್ಪ. ಏನೇ ನಮ್ಮಲ್ಲಿರೋ ಪ್ರತಿಯೊಂದು ಬಿಚ್ಕೊಂತಾರ, ಬಿಚ್ಕೊಂತಾರ ಇಲ್ಲ ಹಂಗೆ ಇಡ್ತಾರ. ಎಲ್ಲ ಬಿಚ್ಚಿ ಬರೀ ಹೆಂಗ್ ಬಂದಿವೋ ಹಂಗೆ ಕಳಿಸ್ತಾರ ನಮ್ಮನ್ನ. ಸಂಪಾದಿಸಿರೋ ಪ್ರತಿಯೂ ಬರುತ್ತೆ. ಆದ್ರೆ ನಾವು ನಮ್ಮ ಭಕ್ತಿ ಜೀವಿತ, ನಾವು ಆತ್ಮವನ್ನು ಸಂಪಾದಿಸ್ತೀವಲ್ಲ, ಒಬ್ಬರ ಲಕ್ಷಣದಲ್ಲಿ ನಡೆಸಿರ್ತೀವಲ್ಲ, ಅದು ನಮ್ಮ ಜೊತೆಗೆ ಬರ್ತದೆ. ಆಮೇಲೆ ಪರಲೋಕದಲ್ಲಿ ನಮ್ಮ ಜೊತೆಗೆ ಇರ್ತದೆ. ಅದಕ್ಕಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು. ಅದು ಅಬ್ರಾಮ್ ಹೇಳ್ತಾನೆ ಈ ರೀತಿಯಾಗಿ ಆ ವಿಧೇಯತೆ ತೋರಿಸ್ತಾನೆ ಇಮಿಡಿಯೇಟ್ ಆಗಿ. ಯಾವಾಗ ತೋರಿಸ್ತಾನೆ ಗೊತ್ತಾ? ಸರಿ, ನಿನ್ನ ಮಗನ ನನಗೆ ಬಲಿ ಕೊಡು ಅಂತ ಹೇಳಿದ ಕೂಡಲೇ ಅದೇನ ಒಂದು ವಾರ ಬಿಟ್ಟು ಇಲ್ಲೊಂದು 10 ದಿನ ಬಿಟ್ಟು ಮಾಡಿಲ್ಲ. ದೇವ್ರು ಹೇಳೋಣ ತಕ್ಕ ನಂಗೆ ನಿನ್ನ ಮಗನ್ ಬೇಕಪ್ಪ, ನನಗೆ ನಿನ್ನ ಮಗ ತಗೊಂಬಂದು ನಾನು ಸಮರ್ಪಿಸ ಅಂತ ಹೇಳೋಣ. ಅಯ್ಯೋ ದೇವ್ರೇನು ನನ್ನ ಮಗನ ಕೊಡ ಅಂತ ಹೇಳಿದಲ್ಲ ಅಂತೇಳಿ ಒಂದು 10 ದಿನ ನನ್ನ ಮಗನ ತಗ ಚೆನ್ನಾಗಿ ಆಡ್ಕೊಂಡು ಒಂದು ವಾರನ ನನ್ನ ಮಗಗೆ ಏನ್ ಬೇಕಾದ್ರೆ ತಿನ್ನಿಸಿ ಮಾಡಿ ಪ್ರೀತಿ ಮಾಡಿ ಅವನು ಬೇಸ್ ಇದು ಮಾಡಿ ಆಮೇಲೆ ಕೊಡೋಣ ಅನ್ಕೊಂಡಿಲ್ಲ. ಇವಾಗ ಹೇಳ್ತಾನ, ತಿರ್ಗಾ ಬೆಳಿಗ್ಗೆನೆ ಎದ್ದು ಹೋಗ್ತಾನ ಮಗನ ಹಿಡ್ಕೊಂಡು. ಅವ್ರು ಹೆಂಡತಿ ಕೂಡ ಹೇಳ್ತಾನೆ ಹೇಳೋ ಗೊತ್ತಿಲ್ಲ. ಹೆಂಡತಿಗೆ ಹೇಳಿದ್ರೆ ಎಲ್ಲಿ ಅಡ್ಡ ಬರ್ತಾಳೋ, ಹೆಂಡತಿಗೆ ಹೇಳಿದ್ರೆ ಎಲ್ಲಿ ತಡಿತಾಳೋ, ಮತ್ತೆ ನನ್ನ ದೇವ್ರ ಚಿತ್ತನ ನೆರವೇರ್ಸಕ್ ಆಗ್ತತ್ತೋ ಇಲ್ಲೋ. ಸಡನ್ಲಿ ನೋಡ್ರಿ ಅದು ಮಾತು ಓದಿಸಿ ಮುಗಿಸ್ಬಿಡ್ತೀನಿ ನಾನು. ಆಯ್ತು, ಆದಿಕಾಂಡ 22ನೇ ಅಧ್ಯಾಯ 2-3. ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು ಅಂದರು. ದೇವರು ಹೇಳ್ತಾನ. ಅವಾಗ ಏನ್ ಮಾಡ್ತಾನ ಅಬ್ರಾಮ? ಬೆಳಗ್ಗೆ ಅಬ್ರಹಾಮನು ಎದ್ದು. ಯಾವಾಗ ಎದ್ದಾನ? ಇಮ್ಮಿಡಿಯೇಟ್ ದೇವರು ಹೇಳೋಣ, ಹಿಂಗ ನಿನ್ನ ಮಗನ್ ತಗೊಂಬಂದು ನಾನು ಬೆಟ್ಟದ ಮೇಲೆ ಸರ್ವಾಂಗ ಹೋಮ ಸಮರ್ಪಿಸ ಅಂತ ಹೇಳೋಣ. ಹೇಳಿದ್ಕೊಂಡು ಏನ್ ಮಾಡ್ತಾನ? ಬೆಳಿಗ್ಗೆನೆ ಎದ್ದು ಏನ್ ಮಾಡ್ತಾನ? ಬೆಳಿಗ್ಗೆ ಎದ್ದು ಕತ್ತೆಗೆ ತಡೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಉಳಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಆಮೇಲೆ ಇಬ್ಬರು ಸೇವಕನ ಕರೆಸಿ, ಆ ಕತ್ತೆನ ಕರೆಸಿ, ಕತ್ತೆನ ಇಟ್ಟು ಅದಕ್ಕೆ ಬೇಕಾಗಿರೋ ಸಾಮಾನುಗಳೆಲ್ಲ ಕಟ್ಟಿಗೆಗಳೆಲ್ಲ ಓರಿಸಿ ಮಗನ ಕರ್ಕೊಂಡು ಬೆಳಗ್ಗೆ ಎದ್ದು ದೇವ್ರು ಹೇಳಿದ ಪ್ರಾಂತಕ್ಕೆ ಹೋತಾನ. ಎದಕ್ಕೆ ಹೋತಾನ? ಬಲಿ ಕೊಡಕ್ ಮಗನ್ನ. ನಿನ್ನೆ ರಾತ್ರಿ ಅಬ್ರಹ್ಮ ನಿನ್ ಮಗನ ನಾನು ಬಲಿ ಕೊಡ್ಬೇಕಂದ್ರೆ ಆಯ್ತು ಪ್ರಭು ಅಂತೇಳಿ ಬೆಳಿಗ್ಗೆನೆ ಎದ್ದು ಹೋತಾನ. ಎಷ್ಟು ವಿಧೇಯತೆ ತೋರಿಸಿರ್ಬೇಕು ದೇವ್ರಂದ್ರೆ, ಎಷ್ಟು ಇಷ್ಟ ಇರ್ಬೇಕು ಅಬ್ರಹ್ಮ. ಇವಾಗ ಒಂದು ಮಾತು ಹೇಳ್ತೀನಿ, ಮಕ್ಕಳಿಗೆ ತಂದೆ ತಾಯಿಗಳಿಗೆ ಪ್ರಾಣ ಅಂದ್ರೆ ಯಾರು ಹೇಳು? ತಂದೆ ತಾಯಿಗಳಿಗೆ ಪ್ರಾಣ ಯಾರು? ಮಕ್ಕಳಿಗೆ ಪ್ರಾಣ. ಹೌದಾ? ಮಕ್ಕಳೇ ತಂದೆ ತಾಯಿಗಳಿಗೆ ಮಕ್ಕಳಿಗಿನ ಪ್ರಾಣ ಏನಿರ್ತದೆ. ಆದ್ರೆ ಅಷ್ಟು ಪ್ರಾಣವಾಗಿ ಪ್ರೀತಿಸಿರುವಂತ ಮಗನ್ನ ಬೇಕಪ್ಪ ನೀನು ನನಗೆ ಅಂತೇಳಿ ಹೇಳಿದಾಗ ಆ ಪ್ರಾಣನ ಕೂಡ ಕೊಡಕ್ ರೆಡಿ ಅದ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಉನ್ನತವಾದ ಪ್ರೀತಿ. ಆ ಮನಸ್ಸು ನಮ್ಮಲ್ಲಿ ಕಾಣಬೇಕು, ಆ ಮನಸ್ಸು ನಮ್ಮಲ್ಲಿ ಇರಬೇಕು, ಕೊಡಬೇಕು. ದೇವ್ರ ಸೇವೆಗಾಗಿ ನಮ್ಮ ಮಕ್ಕಳು ಅಂದ್ರೆ ಸೇವೆಗೆ ಅಂತಲ್ಲ ನಾನು ಹೇಳ್ತಿರೋದು, ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ಅಷ್ಟೇ. ಸೇವೆದೇ ಅಂತಲ್ಲ, ಏನೇ ಆಗಿರ್ಲಿ ದೇವ್ರು ಹೇಳೋಣಂದ್ರೆ ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ವಿಧೇಯರಾಗೋ ಮನಸ್ಸು ಇರಬೇಕು. ಇಲ್ಲದಿದ್ದ ಅಬ್ರಾಮ್ ಇಲ್ಲದಿದ್ದ ಆ ಗುಡ್ಡವರೆಗೆ ಹೋಗ್ಬೇಕಂದ್ರೆ 3 ದಿನ ಟೈಮ್ ಬೇಕಾದದ್ದು. ಎದಕ್ಕೆ 3 ದಿನವರೆಗೆ ದೇವ್ರು ಅಷ್ಟು ದೂರ ಬಾ ಅಂತ ಹೇಳೋಣಂದ್ರೆ ಅಬ್ರಾಮ್ ಮನಸ್ಸು ಏನೋ ಚೇಂಜ್ ಆಗ್ತದೇನೋ. ಅರ್ಧ ದಾರಿಯಾಗಿ ಬಂದು ಒಂದಿನ ಪ್ರಯಾಣ ಮಾಡ್ತಾನ, ಆಮೇಲೆ ಮತ್ತೆ ಗಾಡುಗಳು ಎದಕ್ಕೆ ಕೊಡ್ಬೇಕು, ವಾಪಸ್ ಕರ್ಕೊಂಬರ್ತಾನೆ ಅಬ್ರಾಮು ಅಂತ ಟೆಸ್ಟ್ ಮಾಡ್ತಾನ. ಅಬ್ರಾಮನ್ 3 ದಿನ ಟೆಸ್ಟ್ ಮಾಡ್ತಿದ್ರು ಕೂಡ ಅಬ್ರಾಮು ಯಾವ್ದು ಕೂಡ ಇದು ಹೇಳಿಲ್ಲ, ಹಂಗೇ ಹೋಗ್ತಾನ, ಅದೇ ರೀತಿಯಲ್ಲೇ ನಡೀತಾನೆ. ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ಎಷ್ಟೋ ಸಾರಿ ದೇವ್ರು ನಮಗೂ ಕೂಡ ಟೈಮ್ ಕೊಡ್ತಾನ. ಸರಿಪಡಿಸ್ಕೊ, ನೀನು ಹಿಂಗಿರು, ನನಗೆ ಇಷ್ಟಲಾಗಿ ಜೀವಿಸು, ನನಗೆ ಇಷ್ಟನಾಗಿರು. ಎದಕ್ಕೆ ಟೈಮ್ ಕೊಡ್ತಾನೆ ಗೊತ್ತಾ? ಮಾಡ್ತಾಳೇನೋ, ಕೇಳ್ತಾಳೇನೋ, ಸರಿಯಾಗಿರ್ತಾಳೇನೋ, ನನಗೆ ಇಷ್ಟಲಾಗಿ ಜೀವಿಸ್ಬೇಕು, ನನಗೆ ಸಾಕ್ಷಿಯಾಗಿ ಜೀವಿಸ್ಬೇಕಂದ್ರೆ ಎಷ್ಟು ಸಮಯ ಕೊಡ್ತಾನೆ. ಆ ಸಮಯನ ನಾವು ಪಾಟಿಸುವಂಥವ್ರಾಗಿರೋದು, ಸಮಯನ ಪಾಟಿಸಿ ಅದ್ರ ಪ್ರಕಾರ ನಾವು ನಡೆಯುವಂಥವ್ರಾಗಿರೋದು. ಆದರೆ ದೇವರು ಅಬ್ರಾಮ ಒಬ್ಬನೇ ಮಗು ಕೊಡ ಅಂತ ಹೇಳಿದ್ರು ಕೂಡ ಕೊಡ್ತಾರೆ. ನಾವು ನಮ್ಮ ಗುಣಗಳು ಚೇಂಜ್ ಮಾಡ್ಕೊಂಡು ಕೂಡ ಚೇಂಜ್ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ
ನಮ್ ಗುಣಗಳು ಚೇಂಜ್ ಮಾಡ್ಕಮ್ಮ, ನಿನ್ ವ್ಯಕ್ತಿತ್ವ ಚೇಂಜ್ ಮಾಡ್ಕಪ್ಪ, ನಿನ್ ಗುಣಗಳು ಚೇಂಜ್ ಮಾಡ್ಕಪ್ಪ. ನಿನ್ಗೆ ಇಷ್ಟಾನುಸಾರ ಜೀವಿಸ್ಬೇಕಯ್ಯ. ನೀನು ಒಬ್ಬನೇ ಅಲ್ಲ, ನಿನ್ನಿಂದ ಸಮಾಜ ಬರ್ತದೆ, ಸಮಾಜ ನಿನ್ನಿಂದ ಆಶೀರ್ವಾದ ಆಗ್ಬೇಕು. ನೀನ್ ಕೆಟ್ಟದಾಗಿ ಜೀವಿಸಿ ಅಂದ್ರೆ ನಿನ್ನಿಂದ ಕೆಟ್ಟ ಸಮಾಜ ಬರ್ತದೆ. ನೀನು ಒಳ್ಳೆದಾಗಿ ಜೀವಿಸಿ ಅಂದ್ರೆ ನಿನ್ನಿಂದ ಒಳ್ಳೆ ಸಮಾಜ ಬರ್ತದೆ. ನೀನು ಆಶೀರ್ವಾದ ನಿನ್ ಕುಟುಂಬ ಆಶೀರ್ವಾದ ಅಂದ್ರೆ ನೀನ್ ಭಕ್ತಿಯಾಗಿ ಇರಪ್ಪ, ಭಕ್ತಿಯಾಗಿ ಇರ ಅಂತ ಹೇಳಿ ದೇವ್ರು ನಮ್ಗೆ ಈ ಸಮಯ ಕೊಡ್ತಿದ್ರು ಕೂಡ ನಮ್ಮ ವ್ಯಕ್ತಿತ್ವನೇ ನಾವು ಚೇಂಜ್ ಮಾಡ್ಕೊಳಕ ನಾವು ಇನ್ನೂ ಸಿದ್ಧರಾಗಿಲ್ಲ ಅಂತ ಹೇಳಿದ್ರೆ, ಸ್ವಂತ ಮಗನ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸಿರೋ ಮಗನ್ನೇ ಅಪರಾಧ ಕೊಡ್ದ ನಾವು ನಮ್ಮ ಗುಣಗಳು ಚೇಂಜ್ ಮಾಡ್ಕೊಳಕ ನಾವು ಆಲಸ್ಯ ಮಾಡ್ತೇವೆ. ಕ್ರೈಸ್ತವರಾಗಿದ್ದಾಗ ನಮ್ಮ ನೋಡಿದಾಗ ಎಲ್ಲರೂ ಅರೆ ಏನಪ್ಪಾ ಇವ್ರ ಜೀವಿತಗಳು ದೇವ್ರು ಹೆಂಗ್ ಜೀವಿಸ ಅಂತ ಹೇಳ್ತಾರೆ, ನಂಗೆ ಜೀವಿಸ್ತದಲ್ಲ, ಗುಣಗಳು ನಮ್ಮಲ್ಲಿ ಇವ್ರಲ್ಲಿ ಕಾಣ್ತದವಲ್ಲ ಅಂತೇಳಿ ನಮ್ಮ ನೋಡಿ ಅನ್ಬೇಕಲ್ಲ ಸಮಾಜ. ಹೌದಾ? ನಾವು ಚೇಂಜ್ ಮಾಡ್ಕೊಂತಿದೀವ, ಇಮಿಡಿಯೇಟ್ ಆಗಿ ನಾವು ಚೇಂಜ್ ಮಾಡ್ಕೊಂತಿದೀವ. ಕ್ರೈಸ್ತವರಾಗಿದ್ದು ಕೂಡ ವಿಚ್ಚಲಿ ಹುಡುಗಿ ಜೀವಿಸೋರು ಎಷ್ಟೋ ಜನ ಅದ, ಇಲ್ಲ ಹೆಂಗ್ ಬೇಕಂತ ಜೀವಿಸೋರು ಎಷ್ಟೋ ಜನ ಅದ. ಪ್ರತಿ ಸಂಡೆ ಕೂಡ ಅವ್ರು ಚರ್ಚ್ ಒಳಗ ಹೇಳ್ತಿರ್ತಾರ, ದೇವ್ರು ಮಾತಾಡ್ತಾನೆ ಇರ್ತಾರ, ನೀನು ಚೇಂಜ್ ಮಾಡ್ಕೋಬೇಕಪ್ಪ, ನಿನ್ ಗುಣಗಳಿಗೆ ಚೇಂಜ್ ಮಾಡ್ಕೋಬೇಕಪ್ಪ, ನಿನಗೆ ಚೇಂಜ್ ಮಾಡ್ಕೋಬೇಕಪ್ಪ ಅಂತ ಹೇಳ್ತಾನೆ ಇರ್ತಾರ. ಆದ್ರೂ ಕೂಡ ಅವ್ರ ಹಂಗೆ ಜೀವಿಸ್ತಿರ್ತಾರ. ಅವ್ರ ಭಕ್ತಿ ನೋಡಿ ದೇವ್ರು ಹೆಂಗೆ ಮೆಚ್ತಾನ. ಅಬ್ರಹ್ಮ ಹಂಗೆ ಮಾಡಿರಲ್ಲ, ಯಾವಾಗ ಹೇಳೋಣ ಅವಾಗೆ ಸರದೇವ ನಾನು ನಿನಗೆ ಹೇಳಿದಂಗೆ ನಾನು ಜೀವಿಸ್ತೀನಿ ಅಂತ ಹೇಳಿ ಹೇಳ್ತಾನೆ.